ತೆರಿಗೆ ಮೇಲೆ ತೆರಿಗೆ ಹಾಕಿ ಬೆಂಗಳೂರು ಜನರನ್ನ ಸುಲಿಗೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ, ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂನ ಹೆಚ್ಚಿಸಿ, ಗೈಡೆನ್ಸ್ ವ್ಯಾಲ್ಯೂನಲ್ಲೂ ತಗೊಂಡು ಅದ್ರ ಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ನು ತಗೊಂಡು ನೀರಿನ ಬೆಲೆ ಹೆಚ್ಚಿಸಿ, ಕರೆಂಟಿನ ಬೆಲೆ ಹೆಚ್ಚಿಸಿ, ಮೆಟ್ರೋ ಬೆಲೆ ಹೆಚ್ಚಿಸಿ, ಬಸ್ಸಿನ ದರ ಹೆಚ್ಚಿಸಿ, ಹಾಲಿನ ದರ ಹೆಚ್ಚಿಸಿ, ಲಿಕ್ಕರ್ ಪ್ರೈಸ್, ರೋಡ್ ಟ್ಯಾಕ್ಸ್, ಏನೆಲ್ಲ ಇದೆಲ್ಲ ಇನ್ಕ್ರೀಸ್ ಮಾಡಿದ್ದೀರಾ. ಕೊಟ್ಟಿರೋದು ಏನು ಕೊಟ್ಟಿದ್ದೀರಾ? ನೀವು ಅಧಿಕಾರಕ್ಕೆ ಬಂದ ನಂತರ ಈ 3 ವರ್ಷದಲ್ಲಿ 1.5 ಲಕ್ಷ ಕೋಟಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀರಾ. ಹಾಗಾಗಿ ಇವತ್ತು ಇಷ್ಟು ಹಣವನ್ನು ಪಡ್ಕೊಂಡ್ರು ಬೆಂಗಳೂರಿಗೆ ಏನು ಕೊಟ್ಟಿದ್ದೀರಾ? ನಮ್ಮ ಹಣ, ನಮ್ಮ ತೆರಿಗೆ, ನಮ್ಮ ಹಕ್ಕು. ಇದರಲ್ಲಿ ಎಷ್ಟು ಹಣ ಬಿಡುಗಡೆಯನ್ನು ಮಾಡಿದ್ದೀರಾ ಬೆಂಗಳೂರು ನಗರಕ್ಕೆ? ಬೆಂಗಳೂರು ನಗರದಿಂದ ಪೆಟ್ರೋಲ್ ಬೆಲೆಯಿಂದ ಹಿಡಿದು ಏರಿಸ್ಕೊಂಡು ಇಷ್ಟು ಲೂಟಿ ಮಾಡಿರೋರು ಏನನ್ನು ಕೊಟ್ಟಿದ್ದೀರಾ? ಇದಕ್ಕೆ ಉತ್ತರ ಇಲ್ವಾ? ಏರಿಸ್ಕೊಂಡು ದುಡ್ಡು ತಗೊಳ್ಳೋಕ್ಕೆ ಬಾಚಕ್ಕೆ ಬರೀ ಒಂದೇ ಬೆಸ್ಕಾಂನಲ್ಲೇ 20,000 ಕೋಟಿ ವರ್ಷಕ್ಕೆ ಹೆಚ್ಚಿನ ಆದಾಯ ತಗೊಂಡಿದ್ದೀರಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೆಂಗಳೂರಿಗೆ ನಿಮ್ಮ ಕೊಡುಗೆ ಏನು? 1,100 ಕೋಟಿಯಲ್ಲಿ ಬಿಜೆಪಿ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದೀರಾ? ಕಾಂಗ್ರೆಸ್ಸು ಬೇರೆ ಬೇರೆ ನೀವು ಹಣ BBMP ಹಣವನ್ನೇ ಎಲ್ಲೆಲ್ಲಿ ಹೆಂಗೆ ಬಳಕೆ ಮಾಡಿದ್ದೀರಾ ಅಂತ ಇನ್ನು ಹೇಳಿ. ಹಾಗಾಗಿ ಇದಕ್ಕೆ ಉತ್ತರ ಕೊಡುವಂಥದ್ದು ಆಗಬೇಕು. ಮತ್ತು ಗುತ್ತಿಗೆದಾರರು ಹಣ ಕೊಟ್ಟಿಲ್ಲ ಅಂತ ನಿಮ್ಮ ನಂಬಿ ಪಾಪ ನಮ್ಮ ಮೇಲೆ ಆಪಾದನೆ ಮಾಡಿಸಿ, ನೀವು ಅವ್ರನ್ನ ಪಾಪ ಏನು ಕತೆ ಹೇಳಿ, ಸುಳ್ಳು ಕತೆ ಹೇಳಿ, ಅವರಿಗೆ ಸುಳ್ಳು ಆಪಾದನೆಯನ್ನು ಮಾಡಿ ಅಂತ ಅವ್ರ ಕೆಲಲ್ಲಿ ಮಾಡಿಸಿ ಇವತ್ತು ಅವ್ರಿಗಿಲ್ಲ ಸಲ್ಲದ ಭರವಸೆಗಳನ್ನು ಗುತ್ತಿಗೆದಾರರಿಗೆ ಕೊಟ್ಟು ಇವತ್ತು ಆ ಗುತ್ತಿಗೆದಾರರು ಕೈ ಮತ್ತು ಆತ್ಮಹತ್ಯೆಯನ್ನು ಸಹ ಮಾಡ್ಕೋತಾ ಇದ್ದಾರೆ. ಎಂಥವ್ರು ನಂಬಿ ನಾವು ಸುಳ್ಳು ಆಪಾದನೆ ಮಾಡಿದ್ವು. ಇವತ್ತು 2 ಪಟ್ಟು 3 ಪಟ್ಟು 4 ಪಟ್ಟು ಭ್ರಷ್ಟಾಚಾರ ಹೆಚ್ಚಾಗಿದೆ ಇಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ನೇರವಾಗಿ ಆಪಾದನೆ ಮಾಡಿದ್ದಾರೆ. ನಿಮ್ಮ ಹತ್ರ ಉತ್ತರ ಇಲ್ಲ. ಇವತ್ತಿಂಥ ಪರಿಸ್ಥಿತಿಯಲ್ಲಿ ಇದಕ್ಕೆ ಯಾವುದು ಉತ್ತರ ಕೊಡದೆ ಇವತ್ತೇನೋ ಓಟ್ ಚೋರಿ ಮಾಡ್ಕೊಂಡಿರೋರು ನೀವುಗಳು ಇವತ್ತೆಲ್ಲ ಸುಳ್ಳು ಹೇಳ್ಕೊಂಡು ಓಟ್ ಚೋರಿ ಈ ಚೋರಿ ಅನ್ಕೊಂಡು ಕೂತಿದ್ದೀರಾ. ಸುಳ್ಳು ಆಪಾದನೆಯನ್ನು ಮಾಡಿಕೊಂಡು ಇವತ್ತು ಬೆಂಗಳೂರು ನಗರಕ್ಕೆ ಮತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡ್ತಿರೋದಕ್ಕೆ ಉತ್ತರವನ್ನು ಕೊಡಿ.